ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬವು ಪ್ರಕೃತಿಯೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಶ್ರೇಷ್ಠವಾದ ಹಬ್ಬವಾಗಿದೆ. ಈ ದಿನ ಜನರು ಸೂರ್ಯದೇವರ ಆರಾಧನೆಯನ್ನು ಮಾಡುತ್ತಾರೆ. 2026ರ ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಕರ ಸಂಕ್ರಾಂತಿಯ ದಿನ ಈ ತಪ್ಪುಗಳನ್ನು ಮಾಡಿದರೆ ಪಾಪದ ಪಾಲುದಾರರಾಗುತ್ತೀರಿ. ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯದೇವನು ಧನು ರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸುವ ದಿನ. ಈ ದಿನದಿಂದ ಸೂರ್ಯದೇವನು ತನ್ನ ಉತ್ತರಾಯಣ ಸಂಚಾರವನ್ನು ಪ್ರಾರಂಭಿಸುತ್ತಾನೆ. ಅಂದರೆ ಸೂರ್ಯದೇವನು ಉತ್ತರ ದಿಕ್ಕಿನತ್ತ ಸಂಚಾರ ಮಾಡಲು ಪ್ರಾರಂಭಿಸುತ್ತಾನೆ. ಇದನ್ನು ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ದಿನ ಎಂದು ಹೇಳಲಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಪವಿತ್ರ ನದಿ ಸ್ನಾನ ಮಾಡುವುದು, ದಾನ ಮಾಡುವುದು, ವಿಶೇಷ ಆಹಾರಗಳನ್ನು ಸೇವಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಒಂದು ವೇಳೆ ನಾವು ಮಕರ ಸಂಕ್ರಾಂತಿಯ ದಿನ ತಿಳಿದು ಅಥವಾ ತಿಳಿಯದೆಯೋ ಯಾವುದಾದರೂ ತಪ್ಪನ್ನು ಮಾಡಿದರೆ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೊರತೆಯನ್ನು ಉಂಟು ಮಾಡುತ್ತದೆ. ಈ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಕರ ಸಂಕ್ರಾಂತಿ ಹಬ್ಬದ ದಿನ ಜನರು ಮುಂಜಾನೆ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಸ್ನಾನ ಮಾಡುವುದನ್ನು ತುಂಬ ಶುಭ ಅಂತ ಪರಿಗಣಿಸಲಾಗಿದೆ. ಈ ದಿನದಂದು ಸ್ನಾನ ಮಾಡದೆ, ಒಂದು ವೇಳೆ ನೀವು ಸ್ನಾನವನ್ನು ಮಾಡದೆ ಯಾವುದೇ ಆಹಾರ ಸೇವಿಸಿದ್ರೂ ಕೂಡ ಅದನ್ನು ನಿಷಿದ್ಧ ಅಂತ ಹೇಳಲಾಗಿದೆ. ಈ ದಿನ ಸ್ನಾನ ಮಾಡದೆ ಆಹಾರವನ್ನು ಸೇವಿಸೋದ್ರಿಂದ ಅವರ ವ್ಯಕ್ತಿತ್ವದ ಮೇಲೆ ಆ ಸೂರ್ಯದೇವನು ಕೆಟ್ಟ ಪ್ರಭಾವವನ್ನು ಬೀರುತ್ತಾನೆ. ಸೂರ್ಯದೇವರ ಆಶೀರ್ವಾದವನ್ನು ಪಡೆಯುವುದರಿಂದಲೂ ಕೂಡ ನೀವು ವಂಚಿತರಾಗುತ್ತೀರ. ಹಾಗಾಗಿ ಸ್ನಾನ ಮಾಡದೆ ಆಹಾರ ಸೇವಿಸುವುದನ್ನು ಮಾಡಬಾರದು. ಈ ದಿನ ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು. ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ, ಮದ್ಯದಂತಹ ತಾಮಸಿಕ ಉಳ್ಳ ಆಹಾರವನ್ನು ಸೇವಿಸಬಾರದು. ಈ ದಿನ ನಿಮ್ಮ ಬಳಿ ವಿಶೇಷ ಖಾದ್ಯ ತಯಾರಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಸರಳವಾಗಿ ನೀವು ಕಿಚಡಿಯನ್ನು ತಯಾರಿಸಿ ಸೇವಿಸುವಂಥದ್ದು ಒಳ್ಳೆಯದು. ಈ ದಿನ ನಿಷೇಧಿತ ಆಹಾರವನ್ನು ಸೇವಿಸೋದ್ರಿಂದ ಕೌಟುಂಬಿಕ ಅಶಾಂತಿ ಉಂಟಾಗುತ್ತೆ, ಕುಟುಂಬದಲ್ಲಿ ಜಗಳಗಳು ಉಂಟಾಗುತ್ತೆ. ಅಷ್ಟೇ ಅಲ್ಲ, ಆರೋಗ್ಯದ ಮೇಲೂ ಕೂಡ ನಿಮಗೆ ಕೆಟ್ಟ ಪರಿಣಾಮ ಬೀರುತ್ತೆ. ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗೆ ತುತ್ತಾಗ್ತೀರ. ಹಾಗೆಯೇ ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಅಸ್ತದ ನಂತರ ಆಹಾರವನ್ನು ಸೇವಿಸುವುದು ನಿಷಿದ್ಧ ಅಂತ ಹೇಳಲಾಗಿದೆ. ಈ ದಿನ ನೀವು ಅಂದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯಾಸ್ತದ ನಂತರ ಆಹಾರ ಸೇವನೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಪಡೆದಿರುವಂಥ ಎಲ್ಲ ಪುಣ್ಯ ಫಲಗಳ ಒಂದು ಶಕ್ತಿಯನ್ನು ಕಳೆದುಕೊಳ್ತೀರ. ಅವುಗಳು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಸೂರ್ಯಾಸ್ತದ ನಂತರ ಆಹಾರ ಸೇವಿಸುವುದನ್ನು ತಪ್ಪಿಸಿ. ಸಂಕ್ರಾಂತಿ ಹಬ್ಬವು ಸೂರ್ಯ ಹಾಗೂ ಇತರೆ ಪ್ರಕೃತಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಹಬ್ಬ. ಈ ಒಂದು ಮಂಗಳಕರ ದಿನ ನೀವು ಮರಗಳನ್ನು, ಗಿಡಗಳನ್ನು ಕತ್ತರಿಸುವುದು, ಹೊಲದಲ್ಲಿ ಬೆಳೆಯನ್ನು ಕಟಾವು ಮಾಡುವುದು, ಇದರಿಂದ ಸೂರ್ಯ ದೇವರ ಒಂದು ಕೋಪ ನಿಮ್ಮ ಮೇಲೆ ಉಂಟಾಗುತ್ತೆ. ಆ ಒಂದು ದೇವರ ಅಂದರೆ ಸೂರ್ಯನ ಒಂದು ಕೋಪಕ್ಕೆ ನೀವು ಗುರಿಯಾಗ್ತೀರ. ಈ ಕಾರಣಕ್ಕಾಗಿಯೇ ರೈತರು ಈ ದಿನ ಕೊಯ್ಲು ಮಾಡೋದನ್ನು ತಪ್ಪಿಸ್ತಾರೆ. ಅಷ್ಟೇ ಅಲ್ಲ, ಮಕರ ಸಂಕ್ರಾಂತಿಯ ದಿನ ಉಗುರು, ಕೂದಲುಗಳನ್ನು ಕತ್ತರಿಸುವುದು ಅಶುಭ ಅಂತ ಹೇಳಲಾಗಿದೆ. ಹಾಗೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸಂತೋಷದ ಕೊರತೆ ಉಂಟಾಗುತ್ತೆ. ಕುಟುಂಬದಲ್ಲಿ ಯಾವಾಗಲೂ ಒಂದು ವಿವಾದಗಳು, ವಾದಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಮಕರ ಸಂಕ್ರಾಂತಿಯ ದಿನ ಈ ಒಂದು ತಪ್ಪನ್ನು ಮಾಡದೇ ಇರುವುದು ಒಳ್ಳೆಯದು. ಮಕರ ಸಂಕ್ರಾಂತಿಯ ದಿನ ಸೂರ್ಯ ದೇವನನ್ನು ಪೂಜಿಸುವುದು ಮುಖ್ಯ ಕಾರ್ಯ. ಹಾಗಾಗಿ ನೀವು ಮುಂಜಾನೆ ಪವಿತ್ರ ನದಿ ಸ್ನಾನವನ್ನು ಮಾಡಿದ ನಂತರ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಿಕೊಂಡು ನೀವು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕಡ್ಡಾಯವಾಗಿ ಕೊಡಬೇಕು. ಒಂದು ವೇಳೆ ನೀವು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸದೇ ಇದ್ದರೆ ನಿಮ್ಮ ಶುಭ ಫಲಗಳ ಮೇಲೆ ಸೂರ್ಯದೇವನು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾನೆ. ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಸೂರ್ಯದೇವನಿಗೆ
ಅರ್ಘ್ಯವನ್ನು ಕೊಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.